ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ತುಂಬ ಜನ ಕಮೆಂಟ್ ಮಾಡಿ ಹೇಳಿದರೆ ಮೆಹಂದಿ ಕೋನ್ ಹೇಗೆ ಹಿಡಿಬೇಕು ಅದರ ಬಗ್ಗೆ ವಿಡಿಯೋ ಮಾಡಿ ಅಂತ. ಮತ್ತು ಕೆಲವರು ನನಗೆ ಮೆಹಂದಿ ಕೋನ್ ಹಿಡಿಯೋಕ್ಕೆ ಬರಲ್ಲ ನಾನು ಮೆಹಂದಿ ಕಲಿಬೋದಾ ಅಂತ ಕೇಳಿದರೆ, ಸೊ ಅಂಥವರಿಗೋಸ್ಕರನೇ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಮೆಹಂದಿ ಕೋನ್ ಹೇಗೆ ಹಿಡಿಬೇಕು, ಹೇಗೆ ಹಿಡಿದರೆ ತಪ್ಪು ಅಂತ ಡೀಟೇಲ್ ಆಗಿ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆಯವರೆಗೆ ಪೂರ್ತಿಯಾಗಿ ನೋಡಿ. ನೀವು ಮೊದಲು ಕೈನ ಈ ಥರ 90 ಡಿಗ್ರಿ ಆ್ಯಂಗಲಲ್ಲಿ 3 ಬೆರಳನ್ನು ಈ ಥರ ಅಡ್ಡ ಸೈಡ್ ಮತ್ತು ಒಂದು ಸ್ಟ್ರೈಟ್ ಅದರ ಅಪೋಸಿಟ್ಗೆ ಇನ್ನು ತಂಬನ್ನು ಈ ಥರ ಅದರ 90 ಡಿಗ್ರಿ 3 ಬೆರಳು ಇದು 90 ಡಿಗ್ರಿಯಲ್ಲೇ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ತೋರಿಸ್ತೇನೆ. ಈ ಥರ ಇಟ್ಕೊಂಡ್ಮೇಲೆ ಇಲ್ಲಿ ಏನಿದೆ ಅಲ್ಲ ಇದನ್ನು ಜಸ್ಟ್ ಸ್ವಲ್ಪ ಬೆಂಡ್ ಮಾಡಿ ಈ 2 ಬೆರಳನ್ನ ಅಲ್ಲಿಗೆ ತರಬೇಕು, ಜಾಯಿಂಟ್ ಮಾಡಿ. ಜಸ್ಟ್ ಕಾಣಿಸ್ತಿದೆಯಾ? ಈ ಥರ ಕೋನ್ ಹಿಡಿದು ತೋರಿಸ್ತಾ ಇದ್ದೇನೆ. 3 ಬೆರಳು ಅಲ್ಲಿಗೆ 2 ಬೆರಳು, ಜಸ್ಟ್ ಇಷ್ಟೇ ಕೋನ್ ಹಿಡಿಯುವಂಥದ್ದು, ಇಷ್ಟೇ ತೋರಿಸ್ತಾ ಇದ್ದೇನೆ ನೋಡಿ ವಿಡಿಯೋದಲ್ಲಿ. ಈ ಥರ ಇಲ್ಲಿ ಕೆಲವರು ಈ ಥರ ಬಿಡಿಸ್ತಾರೆ. ಆ್ಯಕ್ಚುಲಿ ಇದು ಕೆಲವರಿಗೆ ಅಭ್ಯಾಸ ಇದ್ದರೆ ಓಕೆ, ಕಂಟಿನ್ಯೂ ಮಾಡ್ಬೋದು. ಬಟ್ ನಿಮ್ಗೆ ಅಭ್ಯಾಸ ಇಲ್ಲ ಅಂದರೆ ಇದು ಸ್ವಲ್ಪ ಕಷ್ಟ ಆಗ್ತದೆ ಇಲ್ಲಿ ಹಿಡಿಯೋದು. ಈ ಮೇಲ್ಗಡೆಯಿಂದ ಪ್ರೆಷರ್ ಹಾಕುವಂಥದ್ದು ನಿಮಗೆ ಈ ತಂಬ್ಗೇನಿದೆ ಪೇಯ್ನ್ ಬೀಳುತ್ತೆ ನೋಡಿ. ಈ ಥರ 3 ಅಪೋಸಿಟ್ ಇಲ್ಲಿ ಕೆಲವರು ಇಲ್ಲಿ ಪ್ರೆಸ್ ಮಾಡ್ತಾರೆ. ಇದು ಇಲ್ಲಿ ಪ್ರೆಸ್ ಮಾಡೋದ್ರೆ ನಿಮಗೆ ಲಾಂಗ್ ಟೈಮ್ ಬ್ರೈಡಲ್ಗೆಲ್ಲ ಮೆಹಂದಿ ಇಡುವಾಗ ಈ ತಂಬಿಗೆ ಇಲ್ಲಿ ಪ್ರೆಸ್ ಮಾಡಿದರೆ ತಂಬಿಗೆ ಪೇಯ್ನ್ ಬೀಳುವಂಥ ಚಾನ್ಸಸ್ ಜಾಸ್ತಿ. ತುಂಬ ಲಾಂಗಲ್ಲಿ ಮೆಹಂದಿ ಹಿಡಿಯೋದು ಕಷ್ಟ ಆಗ್ತದೆ ಮತ್ತು ತುಂಬ ಸ್ಟ್ರಗಲ್ ಮಾಡಬೇಕಾಗ್ತದೆ ನೋಡಿ. ಅಷ್ಟು ಕಷ್ಟ ಆಗ್ತಿದೆ ಅಲ್ವಾ ಇಲ್ಲಿ ಪ್ರೆಸ್ ಮಾಡೋದ್ರಿಂದ, ಮೇಲ್ಗಡೆ ಕೋನ್ ಪ್ರೆಸ್ ಮಾಡೋದ್ರಿಂದ. ನಿಮ್ಗೆ ಈ ಥರ ಅಭ್ಯಾಸ ಇದೆ, ನಾನು ಮೊದಲಿಂದನೇ ಹೀಗೆ ನನಗೆ ಪ್ರಾಕ್ಟೀಸ್ ಆಗಿದೆ ಅಂದರೆ ಕಂಟಿನ್ಯೂ ಮಾಡ್ಬೋದು. ಬಟ್ ಬಿಗಿನರ್ಸ್ ಆದರೆ ಸ್ವಲ್ಪ ಕಷ್ಟ. ಇದು ನೋಡಿ ಕೆಲವರು ಈ ಥರ ಹಿಡಿತಾರೆ, ಮುಷ್ಟಿ ಹಿಡಿದಾಗೆ, ಮುಷ್ಟಿ ಅಲ್ಲ 5 ಬೆರಳಲ್ಲಿ ಕೆಲವರು ಪೆನ್ನು ಕೂಡ ಇದೇ ಥರ ಹಿಡಿತಾರೆ. ಬಟ್ ಇದು ಕೂಡ ಅಷ್ಟೊಂದು ಕಂಫರ್ಟೇಬಲ್ ಆಗಿ ನಿಮಗೆ ಕೋನಿಗೆ ಒಂದು ಕಡೆ ಪ್ರೆಸ್ ಮಾಡೋಕ್ಕೆ ಪ್ರೆಷರ್ ಕೊಡೋದಕ್ಕೆ ಆಗೋದಿಲ್ಲ. ಪೆನ್ಸಿಲ್ ಈ ಥರ ಹಿಡಿಬೋದು, ಯಾಕಂತ ಹೇಳಿದರೆ ಅದು ಇಂಕ್ ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ. ಮೆಹಂದಿ ಕೋನ್ ಹಾಗಲ್ಲ, ಅದು ಹೇಗೆ ಹೇಳಿದರೆ ಅದರಲ್ಲಿ ನಾವು ಪ್ರೆಷರ್ ಹಾಕಬೇಕಾಗ್ತದೆ. ಪೇಸ್ಟ್ ಹೊರಗಡೆ ಬರಬೇಕಂದ್ರೆ, ಮೆಹಂದಿ ಹೊರಗಡೆ ಬರಬೇಕಂದ್ರೆ ಇಲ್ಲಿ ಪೇನ್ ಬೀಳುತ್ತೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಕಂಫರ್ಟೇಬಲ್ ಸ್ವಲ್ಪ. ಈ ಥರ ಪ್ರಾಕ್ಟೀಸ್ ಮಾಡಿ ಬೆರಳು ಹಿಡ್ಕೊಂಡು, ಮೊದಲಿಗೆ ಹೇಳ್ಕೊಟ್ನಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಆರಾಮಾಗಿ ಬಿಡಿಸ್ಬೋದು. ಇದು ಎಷ್ಟೊತ್ತು ಬೇಕಾದರೂ ನೀವು ಬಿಡಿಸ್ತಾ ಇರ್ಬೋದು, ನಿಮಗೆ ಎಲ್ಲೂ ಪೇಯ್ನ್ ಬರಲ್ಲ. ಈ ಥರ ಇಲ್ಲಿ ಈ ಟಿಪ್ಪಲ್ಲಿ ಪ್ರೆಷರ್ ಕೊಡೋದ್ರಿಂದ ಈ ಪೋರ್ಷನಲ್ಲಿ ತುಂಬ ತುದೀಗೆ ಬರೋದಲ್ಲ ಮೆಹಂದಿ ಕೋನ್ಗೆ, ಸ್ವಲ್ಪ ಒಂದೂವರೆ ಇಂಚ್ ಬಿಟ್ಟು ಮೇಲ್ಗಡೆ ಪೋರ್ಷನಲ್ಲಿ ಮೆಹಂದಿ ಕೋನ್ ಈ ಥರ ಇಟ್ಕೊಂಡು ಈ ಪೋರ್ಷನಲ್ಲಿ ಪ್ರೆಷರ್ ಕೊಟ್ಟರೆ ನಿಮಗೆ ಕೈ ಪೇಯ್ನ್ ಬರಲ್ಲ, ಆರಾಮಾಗಿ ಬಿಡಿಸ್ಬೋದು, ತುಂಬ ಕಂಫರ್ಟೇಬಲಾಗಿ ಬಿಡಿಸ್ಬೋದು. ಬಿಗಿನರ್ಸ್ ಯಾರ್ಯಾರು ಇದ್ದೀರಾ ನೋಡಿ ಈ ಥರ ಕೋನ್ ಇಟ್ಕೊಳ್ಳೋದನ್ನ ಕಲೀರಿ. ಇಲ್ಲಿ ಎಲ್ಲೂ ಕೂಡ ನಿಮಗೆ ಪೇಯ್ನ್ ಬರಲ್ಲ. ಜಸ್ಟ್ 2 ಬೆರಳಿಂದ ಇದು ಹೀಗೆ ಇಟ್ಕೊಂಡು ಅದ್ರ ಮೇಲೆ 3 ಬೆರಳು ಯೂಸ್ ಆಗುತ್ತೆ, ಮತ್ತು ಕೆಳಗಡೆ ನಿಮಗೆ ಹೀಗೆ ಇಟ್ಕೊಳ್ಳೋಕ್ಕಷ್ಟೆ. ನೋಡಿ ಎಷ್ಟು ಆರಾಮಾಗಿ ಸ್ಟ್ರೈಟ್ ಲೈನ್ ಬರ್ತಿದೆ ಅಲ್ವಾ? ಹಂಪ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ. ಸ್ಪೈರಲ್ ಬಿಟ್ಸ್ ತೋರಿಸ್ತಾ ಇದ್ದೇನೆ. ನನ್ನ ಮೆಹಂದಿ ಕ್ಲಾಸಸ್ ನಾನು ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ, ದಯಮಾಡಿ ನನ್ನ ಚಾನೆಲ್ಗೆ ಹೋಗಿ ನೋಡ್ಬೋದು. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೀವ್ಸ್ ನೋಡಿ, ಲೀವ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ? ಅದು ನೋಡಿ ಈ ಪೋರ್ಷನಲ್ಲಿ ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ.
ಆರಾಮಾಗಿ ಎಷ್ಟೊತ್ತು ಬೇಕಾದರೂ ನೀವು ಮೆಹಂದಿ ಇಡ್ಬೋದು. ಜಾಸ್ತಿ ಕೈಗೆ ಪೇಯ್ನ್ ಬೀರಲ್ಲ. ಜಸ್ಟ್ ಇದೆರಡು ಬೆರಳಲ್ಲಿ ಪ್ರೆಸ್ ಮಾಡುವಂಥದ್ದು, ತಂಬಲ್ಲಿ ಪ್ರೆಸ್ ಮಾಡ್ಬೋದು. ಸ್ಪೈರಲ್ ಕೂಡ ಆರಾಮಾಗಿ ಬಿಡಿಸ್ಬೋದು ಈ ಥರ ಕೋನ್ ಹಿಡಿಯೋದ್ರಿಂದ. ನೀವು ಆಲ್ರೆಡಿ ನಮ್ಗೆ ಕೋನ್ ಈ ಥರನೇ ಹಿಡಿದಿದ್ದೇವೆ ಅಂತ ಇದ್ದರೆ ನೀವು ಅದೇ ಥರ ಪ್ರಾಕ್ಟೀಸ್ ಮಾಡಿ, ಮತ್ತೆ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಅದೇ ಕಂಫರ್ಟೇಬಲ್ ಅಂತ ಅಂದರೆ, ಇಲ್ಲ ನಾವು ಇನ್ನು ಮೆಹಂದಿ ಕೋನ್ ಹಿಡಿಯೋಕ್ಕೆ ಬರ್ತಿಲ್ಲ ಅಂತ ಅನ್ನೋರು ಮಾತ್ರ ನೀವು ಈ ಥರ ಹಿಡಿದ್ರೆ ಬೆಟರ್. ಇದು ನೋಡಿ, ಕೆಲವರು ಈ ಥರ ಬಿಡಿಸ್ತಾರೆ. ಇದು ತುಂಬ ಸ್ಟ್ರಗಲ್ ಮಾಡಬೇಕಾಗ್ತದೆ ಆ ಥರ ಕೋನ್ ಹಿಡಿಯೋದು. ಇದು ಕೂಡ ಅಷ್ಟೇ, ಇಲ್ಲಿ ಮೇಲ್ಗಡೆ ಪ್ರೆಸ್ ಮಾಡ್ತೀವಲ್ಲ, ಈ ಥರ ಮಾಡೋದಕ್ಕೆ ಈ ಬೆರಳಿಗೆ ತುಂಬ ಪೇಯ್ನ್ ಬೀಳುತ್ತೆ. ಸ್ವಲ್ಪ ಹೊತ್ತು ಕೂಡ ಹಾಗೆ ಮಾಡೋಕ್ಕಾಗಲ್ಲ ನೋಡಿ. ಇದಷ್ಟು ಲೈನ್ಸೇ ಕರೆಕ್ಟಾಗಿ ಬರ್ತಿಲ್ಲ ಅದರಲ್ಲಿ. ಸ್ವಲ್ಪ ಹೊತ್ತು ಬಿಡಿಸ್ಬೋದಷ್ಟೇ. ನಿಮಗೆ ಅದರಲ್ಲೇ ಪ್ರಾಕ್ಟೀಸ್ ಇದೆ ಅಂದರೆ ನೋ ಪ್ರಾಬ್ಲಮ್, ಕಂಟಿನ್ಯೂ ಮಾಡ್ಬೋದು. ಇದನ್ನು ಈ ಬೆರಳಲ್ಲಿ ಇಲ್ಲಿ ಹಿಡಿದು ತೋರಿಸ್ತೇನೆ ನಿಮಗೆ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ ನೋಡಿ. ಅಲ್ವಾ? ಲೋಟಸ್ ಬಿಡಿಸಿ ತೋರಿಸ್ತಾನೆ ನೋಡಿ. ಆರಾಮಾಗಿ ಬಿಡಿಸೋಕ್ಕೆ ಕಂಫರ್ಟೇಬಲಾಗಿ ಬಿಡಿಸ್ಬೋದು. ಇಲ್ಲಿ ಮೇಲ್ಗಡೆ ಪ್ರೆಷರ್ ಹಾಕಿ ಬಿಡಿಸೋದ್ರಿಂದ ಹೇಗಾಗುತ್ತೆ ಅಂತ ತೋರಿಸ್ತೇನೆ. ಅಷ್ಟೊಂದು ಕಂಫರ್ಟೇಬಲಾಗಿ ಬರೋದಿಲ್ಲ, ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗ್ತದೆ. ತಪ್ಪು ಅಂತ ನಾನು ಹೇಳೋದಿಲ್ಲ, ಬಟ್ ಇಲ್ಲಿ ಪೇಯ್ನ್ ಬೀಳ್ತದೆ ನಿಮಗೆ ಈ ಪೋರ್ಷನಲ್ಲಿ, ಈ ಬೆರಳಿಗೆ. ಇಲ್ಲಿ ಇಟ್ಕೊಳ್ಳೋ ಅಷ್ಟು ಕಂಫರ್ಟೇಬಲ್. ಇಲ್ಲಿ ನೋಡಿ, ಜಸ್ಟ್ ಅದಕ್ಕೆ ಸ್ವಲ್ಪ ಲೈಟ್ ಪ್ರೆಷರ್ ಅಷ್ಟೇ. ಇಲ್ಲೇನು ಪೇಯ್ನ್ ಬರಲ್ಲ ನಿಮಗೆ ಈ ಥರ. ಇದು ವೆರಿ ಕಂಫರ್ಟೇಬಲ್. ಇಲ್ಲಿ ಪ್ರೆಷರ್ ಹಾಕೋದ್ರಿಂದ ಇದು ಟಿಪ್ಪಲ್ಲಿ ಹಿಡಿದ್ರೂ ಅಷ್ಟೊಂದು ಕಷ್ಟ ಆಗುತ್ತೆ, ಅಷ್ಟೊಂದು ಕಂಫರ್ಟೇಬಲ್ ಅನಿಸಲ್ಲ. ತುಂಬ ತುದಿಯಲ್ಲಿ ಇಟ್ಕೊಳ್ಳೋದ್ರಿಂದ ಈ ಪೋರ್ಷನಲ್ಲಿ ಇಟ್ಕೊಳ್ಳೋದು ಕಂಫರ್ಟೇಬಲ್. ಕೆಲವರು ಈ ಥರ ಇದು ಬಿಡಿಸ್ತಾರೆ. ಪ್ರಾಕ್ಟೀಸ್ ಇದ್ದರೆ ಓಕೆ, ಬಟ್ ಬಿಗಿನರ್ಸ್ ಈ ಥರ ಮಾಡಿ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗ್ತದೆ. ಇಟ್ಸ್ ನಾಟ್ ಗುಡ್ ಅಂತ ಅನಿಸುತ್ತೆ ನನಗೆ. ಇದು ಕೂಡ ನಾಟ್ ಕಂಫರ್ಟೇಬಲ್, ಇದೊಂದೇ. ಕಂಫರ್ಟೇಬಲಾಗಿ ಆರಾಮಾಗಿ ಬಿಡಿಸ್ಬೋದು ಇಲ್ಲಿ ಹಿಡಿಯೋದ್ರಿಂದ. ಸ್ಮಾಲ್ ಫ್ಲವರ್ ಬಿಡಿಸಿ ತೋರಿಸ್ತೇನೆ. ಮತ್ತು ಫ್ರೆಂಡ್ಸ್, ನೀವು ಪ್ರಾಕ್ಟೀಸ್ ಕೋನ್ ಮುಖಾಂತರ ಪ್ರಾಕ್ಟೀಸ್ ಮಾಡೋದನ್ನ ಕಲೀರಿ. ಪ್ರಾಕ್ಟೀಸ್ ಕೋನ್ ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ. ಯಾಕಂತೇಳಿದ್ರೆ ಸ್ಮೂತಾಗಿ ಬರುತ್ತೆ. ನಾವೇ ಕೋನ್ ನಮಗೆ ಎಷ್ಟು ಬೇಕೋ ಅಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ. ಮತ್ತು ದೊಡ್ಡ ದೊಡ್ಡ ಕೋನ್ ಮಾಡಿಕೊಂಡ್ರು ಸ್ವಲ್ಪ ಕಷ್ಟ. ತೋರಿಸ್ತೇನೆ ಮುಂದೆ ನಿಮಗೆ ಏನಾಗ್ತದೆ ಅಂತ ಹೇಳಿದರೆ. ನೋಡಿ, ಇಷ್ಟು ಚಿಕ್ಕ ಕೋನ್ ನಾನು ಮಾಡಿರುವಂಥದ್ದು. ಜಾಸ್ತಿ ನಿಮಗೆ ಇಲ್ಲಿ ಪ್ರೆಷರ್ ಬೀಳಲ್ಲ. ಇನ್ನೇನಾಗ್ತದೆ, ಇಲ್ಲಿ ಈ ಥರ ವೇಟ್ ಬೀಳುತ್ತೆ ಈ ಥರ ಒಂದು ಸೈಡ್ಗೆ. ಇಲ್ಲಿ ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಇಲ್ಲಿ ಜಾಸ್ತಿ ವೆಯ್ಟ್ ಬಿದ್ದರೆ ನಿಮಗೆ ಕಾನ್ಸಂಟ್ರೇಷನ್ ಇಲ್ಲಿರುತ್ತೆ, ಇಲ್ಲಿರಲ್ಲ. ಅದರಿಂದ ನೀವು ಚಿಕ್ಕ ಕೋನ್ ಮಾಡಿಕೊಂಡ್ರೆ ಇಲ್ಲಿ ಪ್ರೆಷರ್ ಬೀಳಲ್ಲ.
ಆಯಿತಾ. ಟಿಪ್ಪಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೋದು. ಅದರಿಂದ ಕೋನ್ ಸ್ವಲ್ಪ ಚಿಕ್ಕ 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 ಕೋನ್ ಮಾಡಿಕೊಂಡ್ರೆ ಆರಾಮಾಗಿ ತುಂಬ ಕಂಫರ್ಟೇಬಲಾಗಿ ಬಿಡಿಸ್ಬೋದು ಅಂತ ಅನಿಸುತ್ತೆ ನನಗೆ. ನೋಡಿ ಲೈನ್ಸ್ ಎಷ್ಟು ಆರಾಮಾಗಿ ಹಾಕ್ಬೋದು, ನೀಟಾಗಿ ಬರುತ್ತೆ. ಸ್ಟ್ರೈಟ್ ಲೈನ್ ಎಷ್ಟು ಲಾಂಗ್ ಬೇಕಾದ್ರೂ ತೊಗೊಳ್ತಾ ಇದ್ದೆ ನೋಡಿ. ಸ್ವಲ್ಪ ಮೇಲ್ಗಡೆಯಿಂದ ಲೈನ್ಸ್ ಹಾಕುವಾಗ ಸ್ವಲ್ಪ ಮೇಲ್ಗಡೆಯಿಂದ ತಗೊಂಡ್ರೆ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಮತ್ತು ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಕೋನ್ ಮಾಡೋದನ್ನು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಚಾನೆಲ್ಗೆ ಹೋಗಿ ನೋಡ್ಬೋದು. ಮತ್ತು ಕ್ಲಾಸಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಥ್ಯಾಂಕ್ ಯು.